ಇವರು ನಮ್ಮಮ್ಮ, ನಮ್ಮಪ್ಪ, ಅಜ್ಜಿ, ತಾತ. ಇವರು ನಮ್ಮ ಸೈಲೆಂಟ್ ಅತ್ತೆ. ಇವರು ವಾಯ್ಲೆಂಟ್ ಮಾವ. ಈ ಹಳೆ ಸಿನಿಮಾ ಕೇಡಿ ಇದ್ದಂಗೆ. ನಮ್ಮ ತಾಯಿಗೆ ಮದುವೆ ಉಡುಗೊರೆ ಆಗಿ ನಮ್ಮ ತಾತ ಕಟ್ಸಿರೋ ಈ ದೊಡ್ಡ ಬಂಗ್ಲೆಯಿಂದ ನಮ್ಮ ಮಾವ ನಮ್ಮನ್ನು ಹೊರಗೆ ಹಾಕಿ ಇರೋದಕ್ಕೆ ಈ ಚಿಕ್ಕ ಮನೆ ಕೊಟ್ಟಿದ್ದಾರೆ. ಈ ಎರಡು ಮನೆಗಳ ಸಂಬಂಧ ಈ ಗೇಟ್ ಇದ್ದ ಹಾಗೆ. ಕೆಲವು ವಿಷಯಗಳಲ್ಲಿ ಮಾತ್ರ ತೆಗೆದಿರುತ್ತೆ, ಇನ್ನೆಲ್ಲ ವಿಷಯಗಳಲ್ಲೂ ಮುಚ್ಚಿರುತ್ತೆ. ಅದು ನಾನೇ, ಕಲಿಯುಗದ ಕೃಷ್ಣ. ಡಾಕ್ಟರ್, ಮಗು ಅಳ್ತಾ ಇಲ್ಲ. ನಾನು ಅಳಬೇಕು ಅಂತ ಪಾಪ ನೋಡಿ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಅವ್ರಿಗೋಸ್ಕರ ಅಳಕ್ಕೆ ಶುರು ಮಾಡಿದೆ, ಆಮೇಲೆ ನಿಲ್ಲಿಸ್ಲೇ ಇಲ್ಲ. ನನ್ನ ಅಳುನ ಸಹಿಸ್ಕೊಳಕ್ಕಾಗದೆ ಕೆಲವರು ಕಿವಿ ಮುಚ್ಕೊಂಡ್ರು, ಇನ್ನು ಕೆಲವರು ಬಾಗಿಲು ಮುಚ್ಕೊಂಡ್ರು. ಆದರೆ ನಾನು ಮಾತ್ರ ಬಾಯಿ ಮುಚ್ಕೊಳ್ಳೇ ಇಲ್ಲ. ನನಗೆ 3 ವರ್ಷ ತುಂಬಿದಾಗಿಂದ ನಾನು ಎಷ್ಟೇ ಹತ್ರು ಮಾರ್ಕೆಟಿಂಗ್ ಕಾಲ್ಗೆ ಕಿವಿ ಕೊಡೋದು ಯಾರು ಅನ್ನೋ ಹಾಗೆ ನನ್ನ ಕಡೆ ಗಮನ ಕೊಡೋದೇ ಬಿಟ್ಬಿಟ್ರು. ಅದು ಒಂದಿನ ನಮ್ಮ ಅತ್ತೆ ಮನೆಯಿಂದ ಜೋರಾಗಿ ನಗು ಕೇಳ್ಸಕ್ಕೆ ಶುರುವಾಯಿತು. ಆ ನಗು ಯಾರ್ದು ಅಂತ ತಿಳ್ಕೊಳ್ಳೋಕ್ಕೆ 3 ತಿಂಗಳು ಬೇಕಾಯ್ತು. ನೋಡು, ನಿಮ್ಮ ಅತ್ತೆ ಮಗಳು ಹೇಗ್ ನಗ್ತಾ ಇದ್ದಾಳೆ, ನೀನು ಇದೆಯಾ? ನನ್ನ ನಗು ಕೇಳಿ ನಮ್ಮಮ್ಮನೇ ಕಂಗಾಲಾಗೋದ್ರು. ನಾನು ಕೂಡ ಶಾಕ್ ಆದೆ. ಅವಳನ್ನ ಅಳಿಸೋದ್ರಲ್ಲಿ ಇಷ್ಟೊಂದು ಖುಷಿ ಇದೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಆವತ್ತಿಂದ ಅವಳ ಅಳುನೇ ನನ್ನ ನಗು ಆಗೋಯ್ತು. ಅವಳನ್ನ ಅಳಿಸೋದು, ನಾನು ನಗೋದು. ಕೃಷ್ಣ ಕೃಷ್ಣ, ಅಲ್ಲಿ ದೊಡ್ಡ ಮಾವಿನಕಾಯಿ ಇದೆ, ಕಿತ್ಕೊಡು. ನನ್ ಜೊತೆ ರಾಜಾರಾಣಿ ಆಟ ಆಡಿದ್ರೆ ಕಿತ್ಕೊಡ್ತೀನಿ. ಆಯ್ತು. ಏನ್ ಸಾರ್ ಮಾಡ್ತಿದ್ದೀಯೇ? ಬಾಳೆಕಾಯಿ ಸಾರ್ ಪ್ರಭು. ಬಾಳೆಕಾಯ ಯಾವನ್ ತಿಂತಾನೆ? ನಾಟಿ ಕೋಳಿ ಸಾರ್ ಮಾಡು. ಆಯ್ತು ಪ್ರಭು. ಕೆಡ್ದಾಗಿದೆ, ಉಪ್ಪು ಇಲ್ಲ, ಖಾರನೂ ಇಲ್ಲ. ಸ್ವಲ್ಪ ಉಪ್ಪಾಕು. ಕೃಷ್ಣ, ಮಾವಿನಕಾಯಿ. ಪ್ರಭುಗಳಿಗೆ ಆಯಾಸ ಆಗಿದೆ, ಸ್ವಲ್ಪ ಕಾಲೊತ್ತು. ಕೃಷ್ಣ, ಹೊಟ್ಟೆ ಹಸಿತಾ ಇದೆ, ಮಾವಿನಕಾಯಿ ಕಿತ್ಕೊಡಲ್ವಾ? ಕಿತ್ಕೊಟ್ಮೇಲೆ ಇನ್ನೊಂದ್ಸತಿ ಕಾಲೊತ್ತಿದ್ಯಾ? ಕಾಡು ಮಾಡ್ತೀನಿ ಇರು. ನೀನ್ ಇಲ್ಲಿ ಕುತ್ಕೊಂಡು ಕಾಚಾಡ್ತಾ ಇದ್ಯಾ? ಇರು, ನಾನು ಹೋಗಿ ಅತ್ತೆಗೆ ಹೇಳ್ತೀನಿ. ಅವ್ರು ನಿನ್ ಮಕ್ಕಕ್ಕೆ ಫೇಶಿಯಲ್ ಮಾಡ್ತಾರೆ. ಹೇಳ್ಕೊ ಹೋಗೆ. ಅತ್ತೆ ಅತ್ತೆ, ಅಲ್ಲಿ ತೋಟದಲ್ಲಿ ಕೃಷ್ಣ ಕಾಚಾಡ್ತಾ ಇದ್ದ. ನಾನು ನಿಂಗೆ ಹೇಳ್ತೀನಿ ಅಂತ ಅಂದ್ರೆ ಹೇಳ್ಕೊ ಹೋಗು ಅಂದ. ಚೋಟುದ ಇಲ್ಲ, ಕಾಡ್ಸಾಡ್ತಾ ಇದ್ದಾನ? ಮಾಡ್ತೀನಿರು ಅವನ್ಗೆ. ಅತ್ತೆ ಅತ್ತೆ, ರುಕ್ಮಿಣಿ ಆ ಮುಳ್ಳಿ ಜೊತೆ ತೋಟದಲ್ಲಿ ಅಪ್ಪ ಮಾತಾಡ್ತಿದ್ದಾಳೆ. ನಿಂತ್ಕೊಳೆ, ಎಲ್ಲಿ ಹೋಗ್ತಾ ಇದೀಯ ನೀನು? ಈ ವಯಸ್ಸಿಗೆ ಅಪ್ಪ ಅಮ್ಮನ ಆಟ ಬೇಕಿದೆ ನಿನಗೆ? ನಿಂತ್ಕೊಳು, ಬಿಟ್ಬಿಡಿ. ಅಪ್ಪ ಅಮ್ಮನ ಆಟ ಬೇಕಿದೆ ನಿನಗೆ? ಅಪ್ಪ ಅಮ್ಮನ ಆಟ ಈ ವಯಸ್ಸಿಗೆ ಕಾಡ್ಸಾಡ್ತೀಯ ನೀನು? ಆಡ್ತೀಯ ಇನ್ನೊಂದ್ಸಲ. ಬಿಸಿ ಬಿಸಿ ಕಜ್ಜಾಯ ಬಿತ್ತ. ಇನ್ ಮುಂದೆ ನನ್ನ ಹತ್ರ ಈ ರೀತಿ ಎಲ್ಲ ಇಟ್ಕೋಬೇಡ. ನಂಗೇನು ಬಿದ್ದಿಲ್ಲ. ನಿಮ್ಮಮ್ಮ ಚೆನ್ನಾಗಿ ರುಬ್ಬಿದ್ರಲ್ಲ. ಅವವವ, ನಂಗೇನು ಬಿದ್ದಿಲ್ಲಪ್ಪ. ನಿಂಗೇನು ಬಿದ್ದಿಲ್ವಾ? ಇಲ್ಲ.
ಹಿಂಗೆ ನಾವಿಬ್ರು ಜಗಳ ಓಯ್ ಹೆಂಗಾಕಿದ್ದೀನಿ ರಂಗೋಲಿನ? ಈ ಸತಿ ನಡೆಯೋ ರಂಗೋಲಿ ಕಾಂಪಿಟೇಷನ್ನಲ್ಲಿ ನನಗೆ ಫಸ್ಟ್ ಪ್ರೈಸ್. ಸರಿ ಬಾ, ಹೂವ ತಂದು ಮಧ್ಯದಲ್ಲಿ ಇಡೋಣ. ಬರಲ್ಲ ಹೋಗೆ. ಹೋಗೆಲ್ಲೇ, ನನಗೆ ಗೊತ್ತು ನಿನಗೆ ಹೊಟ್ಟೆ ಕಿಚ್ಚು ಅಂತ. ನಾನೇ ಹೂವ ತಗೊಬಂದಿರ್ತೀನಿ. ಅಯ್ಯೋ ಚೆನ್ನಾಗಿ ಹಾಕಿದಳು ರಂಗೋಲಿನ, ಯಾರಾದ್ರೂ ಒಂದು ಹಾಳು ಮಾಡಬಾರ್ದಾ? ರಂಗೋಲಿ ಫಸ್ಟ್ ಪ್ರೈಸ್ ಕೊಡೋಕೆ ಗಂಗೋಲಿ ಬಂದಿದ್ದಾನೆ, ಬಾರೆ. ಹೋಗಲೇ ನನ್ನ ಹೆಂಡತಿ ಏನಾದ್ರು ಹೀಗ್ ಬಾಯಿ ಬಡ್ಕಿ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೇ ಎಳೆದು ಬಿಡ್ತಾ ಇದ್ದೆ, ಗೊತ್ತಾ? ಮನೆಗೆ ಹೋಗಿ ಕುರಿಗಿರಿ ಇದ್ರೆ ಚರ್ಮ ಸುಲ್ದು ಕೆಂಡಲ್ ಸುಟ್ಟು ಉಪ್ಪು ಖಾರ ಸೌರಿ ನಿಮ್ಮ ಅಪ್ಪನ ಕುತ್ಕೊಂಡು ತಿನ್ನು ಅಂತ ಹೇಳು. ನಿಮ್ಮ ಅಪ್ಪ, ನಿಮ್ ತಾತ ಹೋಗಲೇ. ಏನ್ ರುಕ್ಕು? ಕೃಷ್ಣ ನಾನು ಹಾಕಿದ ರಂಗೋಲಿನೆಲ್ಲ ಹಾಳು ಮಾಡ್ಬಿಟ್ಟ. ಹಬ್ಬದ ದಿನನೂ ಅವ್ನ ನಿನ್ ಜೊತೆ ಜಗಳ ಆಡ್ಬೇಕಾ? ಹೋಗ್ಲಿ ಬಿಡು, ಆಮೇಲೆ ನಾನೇ ನಿನಗೆ ಚೆನ್ನಾಗಿ ರಂಗೋಲಿ ಹಾಕೊಡ್ತೀನಿ. ಪೂಜೆ ಮಾಡ್ಬೇಕಮ್ಮ. ಯಾಕಮ್ಮ ಮಗಳೇ, ಹಬ್ಬದ ದಿನ ಮುಖ ಗಂಟಾಕೊಂಡಿದೆಯಲ್ಲ? ಆ ಕೃಷ್ಣ ನನ್ನ ರಂಗೋಲಿನೆಲ್ಲ ಕೆಡಿಸ್ಬಿಟ್ಟ. ಹೋಗ್ಲಿ ಬಿಡೆ, ಏನೋ ನೀನ್ ಚೇಡ್ಸಕ್ ಹಾಗೆ ಮಾಡಿದ್ದಾನೆ ಅಷ್ಟೇ. ಹೌದಾ, ಮಾಡ್ತೀನಿ. ನನ್ನ ನೇಲ್ ಪಾಲಿಶ್ ನನಗೆ ಕೊಡಿ. ಇನ್ನೆರಡೇ ಬೆರಳಿರೋದು ಕೊಡಮ್ಮ. ಮಿಕ್ಕಿದ ಬೆಳ್ಳಕ್ ಸುಣ್ಣ ಬಳಕೋ. ಏ ರುಕ್ಕು, ಯಾಕೆ ಅಷ್ಟು ಹಠ ಮಾಡ್ತಿದ್ಯಾ? ಪಾಪ ಅಜ್ಜಿ ಎಷ್ಟು ಕೇಳ್ಕೊತಾ ಇದಾರೆ, ಕೊಡ್ಬಾರ್ದಾ? ನಾನ್ ಕೊಡಲ್ಲ. ಪ್ರತಿ ವಿಷಯಕ್ಕೂ ಆ ಕೃಷ್ಣನೇ ವಹಿಸ್ಕೊಂಡ್ ಬರ್ತೀರಾ? ನಿಮ್ಗೆಲ್ಲ ಹೇಳೋದೇ ವೇಸ್ಟ್. ಆ ಕೃಷ್ಣನ್ ಕತೆಗೆ ನಾನೇ ಕ್ಲೈಮ್ಯಾಕ್ಸ್ ಬರಿತೀನಿ. ಏ ರುಕ್ಕು, ನೀನೇನೆ ಇನ್ನು ಇಲ್ಲ ಪಾನಿಪುರಿ ತಿನ್ಕೊಂಡು ನಿಂತಿದ್ಯಾ? ಯಾಕೆ? ನಿಮ್ ಮಾವ ಕೃಷ್ಣ ಅನ್ನು ಸಾಕು. ಸರಿ, ಕೃಷ್ಣ ಇವತ್ತು ಡಾನ್ಸ್ ಪ್ರೋಗ್ರಾಮ್ ಅರೇಂಜ್ ಮಾಡಿದಾನೆ, ನೀನ್ ಬರಲ್ವಾ? ಡಾನ್ಸ್ ಪ್ರೋಗ್ರಾಮಾ? ಅವನು ಡಾನ್ಸ್ ಮಾಡ್ತಾನಂತೆ. ಅವ್ನ್ ಸ್ಟೇಜ್ ಮೇಲೆ ಬಂದ್ರೆ ಸೂಪರ್ ಮ್ಯಾನ್ ಬಂದಂಗಿರುತ್ತೆ. ಸೂಪರ್ ಮ್ಯಾನಾ? ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡು ಡಾನ್ಸ್ ಮಾಡಕ್ ಹೇಳು. ಅವ್ನ್ ಚಡ್ಡಿ ಒಳಗಾದ್ರೂ ಹಾಕೊಳ್ಳಿ, ಹೊರಗಾದ್ರೂ ಹಾಕೊಳ್ಳಿ. ಇಟ್ಸ್ ವೆರಿ ಹಾಟ್. ಹಾಟ್ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿ. ನೀನ್ ಬರಲ್ಲ ಅಂತ ನನಗ್ ಗೊತ್ತು. ನೀನ್ ಇಲ್ಲೇ ಪಾನಿಪುರಿ ತಿನ್ಕೊಂಡು ನಿಂತ್ಕೋ. ನೀನು? ಕೃಷ್ಣ ಕಾಲಿಂಗ್, ಲೀಲಾ ಗೋಯಿಂಗ್. ಬಾಯ್. ಚಡ್ಡಿನೂ ಹಾಕೊಳಕ್ಕಾಯ್ತಿಲ್ಲ ಕಣ್ಲಾ, ಒಂದೇ ಉರಿ. ಕೃಷ್ಣ, ಲೀಲಾ ನಿನ್ಗೋಸ್ಕರ ಬೆಲ್ ಮಾಡ್ತಾ ಇದ್ದಾಳೆ ನೋಡು. ನಿನ್ ಕೆಲ್ಸ ನೀನ್ ನೋಡ್ಕೊಳಲ್ಲ. ಕೃಷ್ಣ, ಸೈಕಲ್ ಚೈನ್ ಬಿದ್ದೋಗಿದೆ, ಬಂದ್ ಹಾಕೊಡ್ತೀಯಾ? ಪಾಪ, ಹೋಗಿ ಹಾಕೋ, ಕೇಳ್ಕೊತಾ ಇದ್ದಾಳೆ. ಕೃಷ್ಣ, ಲೀಲಾ, ನಾನ್ ಬಂದ್ ಹಾಕ್ಲಾ? ಹೊಡೆದ್ರೆ ಉದ್ರೋಗುತ್ತೆ. ಏನು? ಹಲ್ಲು. ಕೃಷ್ಣ, ಬರಲ್ವಾ? ನಾನ್ ಬರ್ಲಿಲ್ಲ. ಬೇಡ ಅಣ್ಣ. ಅಣ್ಣನ ಅಣ್ಣ ಒಳ್ಳೆಯವನೇ, ತಮ್ಮನೇ ಒಳ್ಳೆಯವನಲ್ಲ. ಕೃಷ್ಣ ಪ್ಲೀಸ್ ಬಾ. ಕೃಷ್ಣ ಹಾಕೊಡು ಪ್ಲೀಸ್. ಏನಾಯ್ತು? ಅದು
ಅದು ನಾನು ಹಂಗೆ ಅಪ್ಪಲಿದ್ನ ಹಂಗೆ ಡೌನಿಗೆ ಬರ್ತಾ ಇದ್ನ ಆವಾಗ Stand up. ಥ್ಯಾಂಕ್ ಯು ಕೃಷ್ಣ ಬಾಯ್. ಇರು ಅರ್ಜೆಂಟಾ? ಒಳ್ಳೆ ಟೈಮಿಗೆ ಬರ್ತಿದ್ದಾಳೆ. ಕೃಷ್ಣ ನಿನ್ ಕೈಯೆಲ್ಲ ಗ್ರೀಸ್ ಆಗಿದೆ, ಒಂದ್ ನಿಮಿಷ ಇರು. ಹಾ ಏಯ್ ಪರವಾಗಿಲ್ಲ ಬಿಡು, ಇನ್ಮೇಲಿಂದ ಈ ಕೈನೇ ತೊಳ್ಕೊಳ್ಳಲ್ಲ. ಯಾಕೆ? ಇದು ನೋಡಿದಾಗೆಲ್ಲ ನಿನ್ನ ನೆನಪು ಬರುತ್ತೆ. ಆ, ಏನು ಇಲ್ವೇ, ಸೈಕಲ್ ಚೈನ್ ಬಿದ್ದೋಗಿತ್ತು, ಕೃಷ್ಣ ಬಂದ್ ಹಾಕ್ತಾ ಅಷ್ಟೇ. ನಾನ್ ಕೇಳದ್ನಾ? ಮೊದ್ಲು ನಡಿ. ಬಾಯ್ ಲೀಲಾ, ಬಾಯ್ ಕೃಷ್ಣ. ನಾಳೆ ಮತ್ತೆ ಸಿಗೋಣ. ಅವಳು ನನ್ನ ಬೆಸ್ಟ್ ಫ್ರೆಂಡ್. ಅವಳು ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ಇರಲ್ಲ ಅಂದ್ರೆ ಹೋಗಿ ಸೂಸೈಡ್ ಮಾಡ್ಕೋ. ಅವಳು ಬರೀ ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ನನಗೆ ಪ್ರಿಯತಮೆ, ಪ್ರೇಯಸಿ, ಡವ್ವು, ಲವ್ ಎಕ್ಸೆಟ್ರಾ ಎಕ್ಸೆಟ್ರಾ. ಅವಳನ್ನ ಬಲೆಗೆ ಬೀಳಿಸ್ಕೊಂಡು ಮೋಸ ಮಾಡ್ಬೇಕು ಅಂತಿದ್ಯಾ? ನಾನ್ ಬಿಡಲ್ಲ ಅದಕ್ಕೆ. ಏಯ್ ಬಿಡಲ್ಲ ನನಗೆ ನೀನೇ ಅವಳೆ. ಅವಳು ಯಾವಾಗಲೂ ನಮಗೆ ಬಿದ್ದಾಯ್ತು. ನೋಡ್ತಾ ಇರು, ಇನ್ನು 4 ದಿನದಲ್ಲಿ ಡಿಂಗ್ ಡಾಂಗ್ ಆಗೋಗುತ್ತೆ. ಡಿಂಗ್ ಡಾಂಗ ಅಂದ್ರೆ? ಆದ್ಮೇಲೆ ಅವಳಿಗೆ ಕೇಳು. ಏನು ನೋಡ್ತಾ ನಿಂತಿದ್ಯಾ? ಹೋಗಲ್ಲ. ತಿಕ್ಲಿಡ್ತಿದ್ದೆ ನಿನಗೆ? ನೀನ್ ಹುಚ್ಚಿಟ್ಟಿದ್ಯಾ? ಹೌದೇ? ಅವಳಂದ್ರೆ ನನ್ನ ಹುಚ್ಚು. ಬರೀ ಹುಚ್ಚು ಮಾತ್ರ ಅಲ್ಲ, ಪ್ರೀತಿ ಗೀತಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅದರಿಂದ ನಿನಗೇನ ಪ್ರಾಬ್ಲಮ್? ಜಾಸ್ತಿ ಕಿರ್ಸ್ಬೇಡ, ಮುಖ ಮುತ್ತಿ ಎಲ್ಲ ಜಿಜ್ಜಾಕ್ಬಿಡ್ತೀನಿ. ಹೋಯ್ತಾರ ಇಲ್ಲಿಂದ. ಹೋಗೆ ಅಂತ್ಯಾ? ನಾನು ಹೋಗ್ತೀನೋ?